ಹಾಯ್ ಗೆಳೆಯರೇ, ನಾನು ಶಾರದಾ ಉತ್ತರ ಕರ್ನಾಟಕದ ಹಳ್ಳಿಯೊಂದರಲ್ಲಿ ವಾಸವಾಗಿದ್ದು ಕೂಲಿಯನ್ನು ಮಾಡಿಕೊಂಡು ಇದ್ದೇನೆ. ಹಲವು ವರ್ಷಗಳ ಹಿಂದೆ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ. ಆಗಿನ್ನೂ ನಾನು ಹಳ್ಳಿಯಲ್ಲಿ ವಾಸವಾಗಿದ್ದೆ. ಆಗ ನನಗೆ ಕಲ್ಯಾಣವಾಗಿ ಸುಮಾರು 15 ವರ್ಷಗಳು ಆಗಿದ್ದವು. ನನ್ನ ಕರಿಮಣಿ ಮಾಲೀಕ ಇರುವವರೆಗೆ ಎಲ್ಲವೂ ಚೆನ್ನಾಗಿಯೇ ಇತ್ತು. ಬೆಳಗಿನಿಂದ ಹೊಲದಲ್ಲಿ ದುಡಿದು ಬಂದರೂ ಸಹಿತ ಅವನು ಮನಬಂದಂತೆ ಆ ಕೆಲಸ ಮಾಡುತ್ತಿದ್ದ. ಅದನ್ನು ನೋಡಿ ನನಗೂ ಖುಷಿಯಾಗುತ್ತಿತ್ತು. ಆದರೆ ಅವನು ನನ್ನ ಬಿಟ್ಟು ಹೋದಮೇಲೆ ನಾನು ಒಬ್ಬಂಟಿಯಾಗಿ ಜೀವನವನ್ನು ನಡೆಸುವ ಪರಿಸ್ಥಿತಿ ಎದುರಾಗಿತು. ಹೀಗಿದ್ದಾಗ ನನ್ನ ಜೀವನದಲ್ಲಿ ಬೆಳಕಾಗಿದ್ದವನೇ ನಮ್ಮ ದೂರದ ಸಂಬಂಧಿ ವಿಕ್ರಮ್. ನಮ್ಮ ಹೊಲದ ಪಕ್ಕದಲ್ಲೇ ಅವರ ಮನೆಯೂ ಇತ್ತು. ಆತ ಅದೇ ತಾನೇ ಡಿಗ್ರಿ ಮೊದಲನೆಯ ವರ್ಷದಲ್ಲಿ ಅಧ್ಯಯನ ಮಾಡುತ್ತಿದ್ದ, ಜೊತೆಗೆ ಬೇರೆ ವಿಷಯಗಳಲ್ಲೂ ನಿಪುಣತೆಯನ್ನು ಹೊಂದಿದ್ದ. ಅವನನ್ನು ಕಂಡರೆ ಮನೆಯವರಿಗೆಲ್ಲ ಅಚ್ಚುಮೆಚ್ಚು. ಏಕೆಂದರೆ ಉಳಿದವರು ಯಾರೂ ಕೂಡ ಶಿಕ್ಷಣದಲ್ಲಿ ಮುಂದೆ ಇರಲಿಲ್ಲ. ಇನ್ನು ನೋಡಲು ಸುದುಡನಾಗಿದ್ದ ಅವನು ಹೊಲದ ಕೆಲಸವನ್ನೂ ಮಾಡುತ್ತಿದ್ದ, ಜೊತೆಗೆ ಕ್ರೀಡೆಗಳಲ್ಲಿ ಭಾಗವಹಿಸುತ್ತಿದ್ದ. ಅವನಿಗೆ ಕಬಡ್ಡಿ ಎಂದರೆ ಪ್ರೀತಿ. ಯಾವಾಗಲೂ ಗೆಳೆಯರ ಜೊತೆಗೆ ಕಬಡ್ಡಿ ಟೂರ್ನಮೆಂಟ್ಗಳಲ್ಲಿ ಭಾಗವಹಿಸುತ್ತಿದ್ದ. ಇನ್ನು ನೇರವಾಗಿ ಕತೆಗೆ ಬರೋಣ. ಒಂದು ದಿನ ನಾನು ಬಿಸಿಲಿನ ಹೊತ್ತಿನಲ್ಲಿ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದೆ. ಆವಾಗ ಯಾರೋ ನನ್ನ ಕರೆದ ಹಾಗೆ ಆಯಿತು. ಯಾರು ಅಂತ ನೋಡಿದಾಗ ಲುಂಗಿಯನ್ನು ಹಾಕಿದ್ದ ಅವನು ಹೊಲದಲ್ಲಿ ಹುಣಸೆ ಮರದ ಕೆಳಗೆ ನಿಂತು ದೊಡ್ಡಮ್ಮ ಊಟ ಮಾಡೋಣ ಬಾ ಅಂತ ಕರೆಯುತ್ತಿದ್ದ. ನಾನು ಸರಿ ಅಂತ ಹೇಳಿ ಸ್ವಲ್ಪ ಹೊತ್ತಿನ ಬಳಿಕ ಅಲ್ಲಿಗೆ ಹೋಗಿ ಅವನ ಎದುರಿಗೆ ಕುಳಿತುಕೊಂಡೆ. ಆಮೇಲೆ ಇಬ್ಬರೂ ಕೂಡಿ ನಾವು ತಂದಿದ್ದ ಊಟವನ್ನು ಹಂಚಿಕೊಂಡು ಮಾತನಾಡುತ್ತಾ ತಿನ್ನುತ್ತಾ ಕುಳಿತಿದ್ದೆವು. ಆಗ ನಾನು ಇವಾಗ ನಿನ್ನ ಕಾಲೇಜು ಇಲ್ವಾ ಎಂದು ಕೇಳಿದಾಗ ಇವಾಗ ರಜೆ ಇದೆ. ಇನ್ನೂ 15 ದಿನ ಬಿಟ್ಟು ವಾಪಸ್ ಹೋಗ್ತೀನಿ ಎಂದು ಹೇಳಿದ. ನಾನು ಸರಿ ಎಂದು ಹೇಳಿದೆ. ಹೀಗೆ ಮಾತನಾಡುತ್ತಾ ಕುಳಿತಾಗ ನನ್ನ ದೃಷ್ಟಿ ಬೇರೆ ಕಡೆಗೆ ಹೋಗಿ ಸಂದಿಯಿಂದ ಮತ್ತೊಬ್ಬ ಕಾಣಿಸಿದ. ನಾನು ಊಟ ಮಾಡುತ್ತಾ ಪದೇ ಪದೇ ಕೆಳಗೆ ನೋಡುತ್ತಿದ್ದರು. ಅವನಿಗೆ ನಾನು ಏಕೆ ಹಾಗೆ ನೋಡುತ್ತಿದ್ದೇನೆ ಎಂದು ಗೊತ್ತೇ ಆಗಲಿಲ್ಲ. ಅವನು ಊಟ ಮಾಡುವಾಗ ಇದರ ಬಗ್ಗೆ ಗಮನಹರಿಸಿರ ಇರಲೇ. ಆಮೇಲೆ ಅವನು ಎದ್ದು ಸರಿ ಇವಾಗ ಕಬ್ಬಿಗೆ ನೀರು ಬಿಡಬೇಕು ಎಂದು ಹೇಳಿ ಹೊರಟ. ನಾನು ಕೂತ್ಕೋ ಎಂದು ಹೇಳಿದಾಗ ಕರೆಂಟ್ ಹೋದರೆ ಕಷ್ಟ, ಇವಾಗ ಕಬ್ಬಿಗೆ ನೀರು ಬಿಡಬೇಕು ಎಂದು ಹೇಳಿ ಹೊರಟ. ನಾನು ಸರಿ ಅಂತ ಹೇಳಿ ಊಟ ಮುಗಿಸಿ ಆ ದಿನ ಹೊಲದ ಕೆಲಸ ಮುಗಿಸಿ ಸಾಯಂಕಾಲ ಮನೆಗೆ ಹೋಗಿ ಅಡುಗೆ ಮಾಡಿ ತಿಂದು ಬಿದ್ದುಕೊಂಡೆ. ಆದರೆ ನನಗೆ ಕಣ್ಣು ಮುಚ್ಚಲೇ ಇಲ್ಲ. ನಾನು ಹೊಲದಲ್ಲಿ ನೋಡಿದ ದೃಶ್ಯ ನನಗೆ ನೆನಪಿಗೆ ಬಂದಿತು. ನನಗೆ ಗೊತ್ತಿಲ್ಲದಂತೆ ಎಷ್ಟೋ ವರ್ಷಗಳ ನಂತರ ನನಗೆ ಕಳೆದುಕೊಂಡಿದ್ದ ವಸ್ತು ಸಿಕ್ಕಿದ ಹಾಗೆ ಆಗಿತ್ತು. ನನಗೆ ತಡೆಯಲೂ ಆಗಲಿಲ್ಲ. ಬಹಳ ಕಷ್ಟ ಎನಿಸತೊಡಗಿತ್ತು. ಕಣ್ಣು ಮುಚ್ಚಿದರೂ ಸಹಿತ ಹೊಲದಲ್ಲಿನ ದೃಶ್ಯ ಕಣ್ಣ ಮುಂದೆ ಬರುತ್ತಿತ್ತು. ಕೊನೆಗೆ ಏನು ಮಾಡಬೇಕೆಂದು ದಿಕ್ಕು ತೋಚದೆ ನಾನು ದೇವರು ಕೊಟ್ಟ ಕೈಯಿಂದ ಸ್ವಲ್ಪ ಕೈ ಕೆಲಸ ಮಾಡಿದೆ. ಆದರೆ ಅದರಿಂದ ನನಗೆ ಏನೂ ಎನಿಸಲಿಲ್ಲ. ಹೀಗೆ ಒಂದೆರಡು ದಿನ ಕೈ ಕೆಲಸ ನಡೆದರೂ ಸಹಿತ ನನಗೆ ಏನೂ ಎನಿಸಲಿಲ್ಲ. ಹೊಲದಲ್ಲಿ ನೋಡಿದ್ದನ್ನು ಮರೆಯಲು ಮತ್ತು ಇದರಿಂದ ನಾನು ಸುಧಾರಿಸಿಕೊಳ್ಳಲು 4-5 ದಿನಗಳೇ ಬೇಕಾದವು. ಇನ್ನು ನಮ್ಮ ಆಸ್ತಿಪಾಸ್ತಿ ಎಲ್ಲವೂ ಹಳ್ಳಿಯಲ್ಲಿ ಇದ್ದಿದ್ದರಿಂದ ನಾನು ತೋಟದ ಮನೆಯಲ್ಲಿದ್ದೆ. ನನ್ನವರು ಎಂದು ಹೇಳಿಕೊಳ್ಳುವವರು ಎಂದು ನನಗೆ ಯಾರೂ ಇರಲಿಲ್ಲ. ಎಲ್ಲರೂ ತಮ್ಮ ಪಾಡಿಗೆ ತಾವು ಇದ್ದುಬಿಟ್ಟಿದ್ದರು. ಸಂಬಂಧಿಕರು ಮಾತ್ರ ಆಗೊಮ್ಮೆ ಈಗೊಮ್ಮೆ ಅಂತ ಬಂದು ಹೋಗುತ್ತಿದ್ದರು. ಇವನ ಮನೆಯವರೇ ನನಗೆ ಎಲ್ಲ ಆಗಿದ್ದರು. ಹೀಗಾಗಿ ನಾನು ಕೂಡ ನನ್ನ ಎಲ್ಲ ಆಸ್ತಿಪಾಸ್ತಿಯನ್ನು ಅವರ ಹೆಸರಿಗೆ ಬರೆಯುವ ಉದ್ದೇಶವನ್ನು ಇಟ್ಟುಕೊಂಡಿದ್ದೆ. ಅದು ಅವರಿಗೂ ಗೊತ್ತಿತ್ತು. ಆದರೆ ನಾನು ಅವರಿಗೆ ಈ ಮಾತನ್ನು ಎಂದಿಗೂ ನೇರವಾಗಿ ಹೇಳಿರಲಿಲ್ಲ. ಅವರೂ ಕೂಡ ನನಗೆ ಬೇಸಾಯಕ್ಕೆ ಸಹಾಯ ಮಾಡುತ್ತಿದ್ದರಿಂದ ಅವರೇ ನನ್ನ ಎಲ್ಲಾ ಬೆಳೆಗಳನ್ನು ಮಾರಾಟ ಮಾಡಿ ಬಂದ ಹಣವನ್ನು ನನಗೆ ಕೊಡುತ್ತಿದ್ದರು. ನಾನು ಕೂಡ ಇದಕ್ಕೆ ಏನೂ ಎನ್ನುತ್ತಿರಲಿಲ್ಲ. ಇನ್ನು ಅವನು ಬೇರೆ ಬೇರೆ ಊರಿಗೆ ಕಬಡ್ಡಿ ಟೂರ್ನಮೆಂಟ್ ಆಡಲು ಹೋಗಿ ಬರುತ್ತಿದ್ದ. ಹೀಗೆ ಪ್ರತಿಸಲ ಅವನು ಹೋಗಿ ಬಂದಾಗೊಮ್ಮೆ ಅವನಿಗೆ ಮನೆಯಲ್ಲಿ ಬೈದು ಬಿಡುತ್ತಿದ್ದರು. ಕೊನೆಗೆ ನಾನೇ ಹಾಗೆಲ್ಲ ಬೈಬೇಡಲ್ಲ ಅಂದೆಲ್ಲ ಅವನ ಅಳಿಯನಿಗೆ ಬುದ್ಧಿ ಹೇಳುತ್ತಿದ್ದೆ. ಆಮೇಲೆ ಅವನು ನನ್ನ ಕಡೆಗೆ ಬಂದು ಟೂರ್ನಮೆಂಟ್ನಲ್ಲಿ ನಡೆದ ಘಟನೆಗಳ ಬಗ್ಗೆ ಉತ್ಸಾಹದಿಂದ ನನಗೆ ಹೇಳುತ್ತಿದ್ದ. ನಾನು ಕೂಡ ಅವನ ಖುಷಿಯನ್ನು ಕಂಡು ನಗಾಡುತ್ತಿದ್ದೆ. ಹೀಗೆ ಅವನು ಹೇಳಬೇಕಾದರೆ ಮಾತ್ರ ನಾನು ಅವನಿಗೆ ಅದು ಕಾಣುವಂತೆ ಬೇಕಂತಲೇ ಕುಳಿತಿದ್ದೆ. ಅವನು ಅದನ್ನು ನೋಡಿಯೂ ಸುಮ್ಮನೆ ಇದ್ದ. ಆಗ ಅವನು ಪದೇ ಪದೇ ನೋಡಿದಾಗ ನಾನು ಅವನನ್ನು ಸಿಟ್ಟಿನಿಂದ ನೋಡಿದೆ. ಅವನು ಸರಿ ಆಮೇಲೆ ಮತ್ತೆ ಎಲ್ಲ ಹೇಳ್ತೀನಿ ಅಂತ ಹೇಳಿ ಅಲ್ಲಿಂದ ಹೋದ. ಹೀಗೆ ಸ್ವಲ್ಪ ದಿನ ನಮ್ಮ ನಡುವೆ ಯಾವುದೇ ಮಾತುಕತೆ ಇರಲಿಲ್ಲ. ಹೀಗೆ ಮತ್ತೆ ಒಂದಿಷ್ಟು ದಿನಗಳು ಕಳೆದ ಬಳಿಕ ಅವನು ಹೊಲದಲ್ಲಿ ದುಡಿತಾ ಇದ್ದ. ಆಗ ನಾನು ಅವನ ಹತ್ತಿರ ಹೋದಾಗ ಅವನು ನನ್ನ ಕಡೆಗೆ ನೋಡುತ್ತಿದ್ದ. ನಾನು ಏನು ಎಂದು ಕೇಳಿದಾಗ ಅವನು ಏನಿಲ್ಲ ಅಂತ ಹೇಳಿ ಸುಮ್ಮನೆ ಬೆಲೆಯನ್ನು ಕತ್ತರಿಸುತ್ತಿದ್ದ. ಆಗ ನಾನು ಮತ್ತೆ ಮೊನ್ನೆ ಪಕ್ಕದ ಹಳ್ಳಿ ಟೂರ್ನಮೆಂಟ್ ಬಗ್ಗೆ ಏನು ಹೇಳಲಿಲ್ಲ ಎಂದು ಕೇಳಿದಾಗ ಅವನು ಅಲ್ಲಿನ ಎಲ್ಲಾ ಘಟನೆಗಳ ಬಗ್ಗೆ ಹೇಳಿದ.
ಅವನು ಹೀಗೆ ಹೇಳಬೇಕಾದರೆ ನಾನು ಬೆಳೆ ಕತ್ತರಿಸುವಾಗ ಅವನ ಸೌಂದರ್ಯವನ್ನು ನೋಡುತ್ತಿದ್ದ. ನಾನು ಸಿಟ್ಟಿನಿಂದ ಅವನನ್ನು ನೋಡಿ ಬೆಳೆ ಕತ್ತರಿಸುವುದನ್ನು ನಿಲ್ಲಿಸಿ ಅಲ್ಲಿಂದ ಹೊರಟು ಹೋದೆ. ಇದಾದ ಮೇಲೆ ನಾನು ಕೂಡ ಒಂದೆರಡು ದಿನ ಸುಮ್ಮನೆ ಇದ್ದೆ. ಹೀಗೆ 4-5 ದಿನದ ಬಳಿಕ ಅವನು ಬೈಕ್ ತೆಗೆದುಕೊಂಡು ಹೊರಗೆ ಹೊರಡುವಾಗ ನಾನು ಅವನಿಗೆ ಕರೆದಾಗ ಅವನು ನಿಲ್ಲಲಿಲ್ಲ. ಆಮೇಲೆ ಅವನ ಅಳಿಯಂದವ ಅವನಿಗೆ ಫೋನ್ ಮಾಡಿ ನಾನು ಹೇಳಿದ ಕಿರಾಣಿ ತರುವಂತೆ ಹೇಳಿದಾಗ ಅವನು ಸರಿ ಎಂದು ಹೇಳಿದ. ಆದರೂ ಅವನು ಅದನ್ನು ತಂದು ನೇರವಾಗಿ ನನ್ನ ಮನೆಗೆ ಬಂದಾಗ ನಾನು ಸಿಟ್ಟಿನಿಂದ ಅವನನ್ನು ನೋಡಿ ಒಳಗಡೆ ಬಾ ಅಂತ ಹೇಳಿದೆ. ಅವನು ತಂದು ಎಲ್ಲಾ ಕಿರಾಣಿಯನ್ನು ಒಳಗಡೆ ಇಟ್ಟು ಇನ್ನು ಹೋಗಬೇಕು ಎನ್ನುವಷ್ಟರಲ್ಲಿ ನಾನು ನಿಲ್ಲು ಅಂತ ಗದರಿದೆ. ಆಗ ಅವನು ಭಯದಿಂದ ನನ್ನ ನೋಡುತ್ತಿದ್ದ. ಆಗ ನಾನು ಮೊನ್ನೆ ಏನು ಮಾಡಿದೆ ಅಂತ ಕೇಳಿದೆ. ಆಗ ಅವನು ಏನಿಲ್ಲ ಅಂತ ಹೇಳಿದ. ಆಗ ನಾನು ಸುಳ್ಳು ಹೇಳಬೇಡ, ಎಲ್ಲಾ ನನಗೆ ಗೊತ್ತು, ಏನು ಮಾಡಿದೆ ಅಂದಾಗ ಅವನು ಅದು ಅಚಾನಕ್ಕಾಗಿತ್ತು ಅಲ್ಲವಾ ಎಂದು ಹೇಳಿದ. ಆಗ ನಾನು ಅಚಾನಕ್ಕಾಗಿ ಅಂತಂದ್ರೆ ಎಂದು ಕೇಳಿದಾಗ ಅವನು ಸುಮ್ಮನಿದ್ದ. ಆಮೇಲೆ ನಾನು ಹೆದರಿದೀಯಾ ಅಂತನಕ್ಕೆ. ಆಗ ಅವನು ಭಯದಿಂದ ನಗುತ್ತಾ ಮತ್ತೆ ಹೀಗೆ ಮಾತನಾಡಿದರೆ ಭಯ ಆಗೋದಿಲ್ಲವಾ ಎಂದು ಕೇಳಿದ. ಆಗ ನಾನು ಕೆಲವೊಮ್ಮೆ ಗದರುವುದು, ಪರೀಕ್ಷೆ ಮಾಡುವುದು ಎಲ್ಲವನ್ನೂ ಮಾಡಬೇಕು. ನಿನಗೆ ಇದರ ಬಗ್ಗೆ ಗೊತ್ತಾಗುಲ್ಲ ಎಂದು ಹೇಳಿದೆ. ಆಮೇಲೆ ಅವನು ನಾಳೆ ನನಗೆ ಬೇರೆ ಊರಲ್ಲಿ ಕಬಡ್ಡಿ ಟೂರ್ನಮೆಂಟ್ ಇದೆ, ಆಡಲಿಕ್ಕೆ ಹೋಗಬೇಕು ಅಂತ ಹೇಳಿದ. ನಾನು ಸರಿ ಅಂತ ಹೇಳಿದಾಗ ಅವನು ಅಲ್ಲಿಂದ ಹೊರಟ. ಆಮೇಲೆ ಅವನು ಏನಾದರೂ ಬೇರೆ ಕೆಲಸ ಇದೆಯಾ ಎಂದು ಕೇಳಿದಾಗ ನಾನು ಇವಾಗ ನೀನು ಹೋಗು, ನಿನ್ನ ಕೆಲಸ ಇಲ್ಲಿ ಏನೂ ಇಲ್ಲ ಅಂತ ಹೇಳಿದೆ. ಅವನು ಸರಿ ಅಂತ ಹೇಳಿ ಅವರ ಮನೆಗೆ ಹೋದ. ಆಮೇಲೆ ಮರುದಿನ ಅವನ ಮನೆಯಲ್ಲಿ ಊರಿಗೆ ಹೋಗಿದ್ದರು. ಅವನು ಮಾತ್ರ ಹೋಗದಲ್ಲೇ ಉಳಿದಿದ್ದ. ಆಗ ಅವನು ಹೊಲದಲ್ಲಿ ನಿಂದೆ ಹಣ್ಣಿನ ಗಿಡಕ್ಕೆ ನೀರು ಬಿಡುತ್ತಿದ್ದ. ಆಗ ನಾನು ಅವನನ್ನು ಕರೆದಾಗ ಅವನು ತಿರುಗಿ ನೋಡಿದ. ಆಮೇಲೆ ನಾನು ಅಬ್ಬಾ ಇಲ್ಲಿಯೇ ಅಂತ ಕರೆದಾಗ ಅವನು ಭಯಪಡುತ್ತಾ ಬಂದು ಕೂತಿದ್ದ. ಅವನು ಮಾತ್ರ ಟೂರ್ನಮೆಂಟ್ಗೂ ಹೋಗದೆ ಮನೆಯಲ್ಲಿ ಇದ್ದ. ಯಾಕೆ ಅಂತ ಕೇಳಿದಾಗ ಇವತ್ತು ನನಗೆ ಬೇಜಾರಾಗಿದೆ, ಅದಕ್ಕೆ ಕಬಡ್ಡಿ ಆಡೋಕೆ ಹೋಗಿಲ್ಲ ಎಂದು ಹೇಳಿದ. ಆಗ ನಾನು ಅವನಿಗೆ ಸರಿ, ನಿನಗೆ ಕಬಡ್ಡಿ ಆಡಲಿಕ್ಕೆ ನಾನು ಹೇಳಿಕೊಡ್ತೀನಿ, ನಿನಗೆ ಸರಿಯಾಗಿ ಆಡೋಕೆ ಬರೋದಿಲ್ಲ ಎಂದು ಹೇಳಿದೆ. ಅವನು ಸರಿಯಾಗಿ ಆಡೋಕೆ ಬರುತ್ತೆ, ಅದಕ್ಕೆ ಅಷ್ಟೊಂದು ಬಹುಮಾನ ಗೆದ್ದೀನಿ ಅಂತ ಹೇಳಿದ. ಆಗ ನಾನು ಸರಿ, ಹಾಗಿದ್ರೆ ಇವತ್ತು ನಾನು ಕಬಡ್ಡಿ ಹೇಳಿಕೊಡ್ತೀನಿ ಬಾ ಅಂತ ಹೇಳಿ ಅವನಿಗೆ ಅಲ್ಲಿಯ ನೆಲದ ಮೇಲೆ ಕಬಡ್ಡಿ ಆಟವನ್ನು ಹೇಳಿಕೊಟ್ಟೆ. ಅವನು ಅದನ್ನು ಮೊದಲಿಗೆ ಕಲಿತು, ಆಮೇಲೆ ಸರಿಯಾಗಿ ಆಡಲು ಕಲಿತ. ಆಮೇಲೆ ಸಮಯ ಸಿಕ್ಕಾಗೊಮ್ಮೆ ಕಬಡ್ಡಿ ಆಡುತ್ತಿದ್ದೆವು. ಗೆಳೆಯರೇ, ಇಂತಹ ಕಾಲ್ಪನಿಕ ಘಟನೆ ಕತೆಗಳಂತೆ ನಿಜ ಜೀವನದಲ್ಲಿ ಮಾಡಿದ್ದೆ ಆದಲ್ಲಿ ಜೀವ ಮತ್ತು ಜೀವನಕ್ಕೂ ತೊಂದರೆಯಾಗುತ್ತದೆ. ಹಾಗಾಗಿ ಇಂತಹ ಕಾಲ್ಪನಿಕ ಕತೆಗಳಿಗೆ ಪ್ರಾಮುಖ್ಯತೆ ನೀಡಬಾರದು. ಉತ್ತಮ ಸದ್ದು ಜೀವನ ನಡೆಸಬೇಕು. ಜೊತೆಗೆ ನಮ್ಮ ಬದುಕನ್ನು ಹಸನಾಗಿಸುವ ಕತೆಗಳನ್ನು ಓದಿ ಸ್ಫೂರ್ತಿಯನ್ನು ಪಡೆಯಬೇಕು. ಗೆಳೆಯರೇ, ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.